ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾವು ಕಾಳಹಸ್ತಿಗೆ ಬರುವಷ್ಟರಲ್ಲಿ ರಾತ್ರಿ 10 ಗಂಟೆ ಆಯಿತು. ರೂಮೆಲ್ಲ ಮಾಡಿ ಲಗೇಜ್ ಎಲ್ಲ ಒಂದು ಕಡೆ ಇಟ್ಟು ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ಆದರೆ ಊಟ ಸಿಗ್ತಿಲ್ಲ, ತಿಂಡಿನೇ ಸಿಗ್ತಿರೋದು. ಇದುವರೆಗೂ ನಾವು ಎಲ್ಲೂ ಊಟವನ್ನು ದುಡ್ಡು ಕೊಟ್ಟು ತೊಗೊಂಡು ತಿಂದಿರಲಿಲ್ಲ. ತಿರುಪತಿನಲ್ಲಿ ಬರೋವರೆಗೂ ಫ್ರೀ ಊಟನೇ ಮಾಡಿದ್ದು. ಇವತ್ತೇನೆ ಶಾರು ಗೋಬಿ ಬೇಕಂತ ಕೇಳಿದ್ಲು, ಹಾಗಾಗಿ ಅವಳು ಗೋಬಿ ಕೊಡಿಸಿ ಫ್ರೈಡ್ ರೈಸ್ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ಬೆಟ್ಟದ ಮೇಲೆ ಶಿವ ಪಾರ್ವತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಊಟ ಮುಗಿಸ್ಕೊಂಡು ಒಂದು ವಾಕ್ ಆ ಕಡೆ ಹೋಗಿದ್ದು ಬರೋಣ ಅಂತ ಹೋದ್ವಿ. ಇದು ನೋಡಿ, ಇದು ದೊಡ್ಡ ದೇವಸ್ಥಾನ. ಇದು ಶಿವನ ದೇವಸ್ಥಾನ. ನಾವು ತಿರುಪತಿನಲ್ಲಿ ಫೋನ್ ತೊಗೊಂಡು ಹೋಗಿ ಲಾಕರಲ್ಲಿ ಇಟ್ಟು ಈಸ್ಕೊಂಡು ಬರೋದು ಲೇಟ್ ಆಯ್ತಂತ ಇಲ್ಲಿಗೆ ಫೋನೇ ತರೋದಕ್ಕೆ ಬಿಡಲಿಲ್ಲ ಸುಮಿ. ಆದರೆ ಇಲ್ಲಿ ಅದಕ್ಕಿಂತ ದೊಡ್ಡ ಎಡವಟ್ಟಾಯಿತು. ಹೊರಗಡೆ ಬಂದಮೇಲೆ ದೇವಸ್ಥಾನದ ವಿಡಿಯೋ ಮಾಡ್ಕೊಳ್ಳೋಣ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಒಳಗಡೆ ಅಂತೂ ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಆದರೆ ಹೊರಗಡೆ ವಿಡಿಯೋ ಮಾಡ್ಕೊಳ್ಳೋದು ಹೇಗಿರೋದು, ಎಲ್ಲ ಫೋನ್ ತಂದಿದ್ದಾರೆ, ನಾವು ಫೋನ್ ತಂದಿಲ್ಲ. ನಾವು ನಡ್ಕೊಂಡು ಬಂದಾಗ ನಮ್ಮ ರೂಮ್ಗೂ, ಅಂದರೆ ನಾವು ಸ್ಟೇ ಮಾಡಿರೋ ರೂಮ್ಗೂ ಇಲ್ಲಿಗೂ ತುಂಬ ಹತ್ತಿರ ಇದೆ ಅನ್ನಿಸ್ತು. ಹಾಗಾಗಿ ದಿಶಾ ಮತ್ತು ಶಾರು ಹುಡುಗರುಗಳನ್ನ ಕಳಿಸಿದ್ವಿ ಫೋನ್ ಎತ್ಕೊಂಡು ಬನ್ನಿ ಅಂತ. ಆದರೆ ಅವ್ರು ಬರೋದು ಸುಮಾರು ಹೊತ್ತಾಗೋಯಿತು, ಸುಮಾರು 2 ಅವರ್ ಇಲ್ಲೇ ಲೇಟ್ ಆಗೋಯಿತು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹೇಗೋ, ಇಲ್ಲಿ ಕಾಳಹಸ್ತೇಶ್ವರ ದೇವಸ್ಥಾನ ಕೂಡ ಹಾಗೆ. ಯಾವುದಾದ್ರೂ ನಾಗದೋಷ ಇದ್ದರೆ ಇಲ್ಲಿ ಬಂದು ಪರಿಹಾರ ಮಾಡ್ಕೋತಾರೆ. ಎಲ್ಲ ಲೈನ್ ಕೂತೀವಿ ನೋಡ್ತಾವ. ಬೇಕು ತೆಗಿಸ್ಬೇಕು ಮೇಲೆ ಮೇಲೆ ತೆಗಿಸಲ್ಲ, ನನ್ನ ಸ್ಟೋರೇಜ್ ಮುಗ್ದೋಗ್ಬೋದು. ಈ ದೇವಸ್ಥಾನದಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ಬಾಳೆಕಾಯಿ ಪಲ್ಯ ಮಾಡಿದರು, ಆಮಣಿ ಮಾವಿನಕಾಯಿ ಸಾಂಬಾರ್ಗೆ ಹಾಕಿದ್ರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. 4-5 ಗೋಪುರಗಳಿದೆ. ಎಂಟ್ರೆನ್ಸ್ 4-5 ಕಡೆ ಇದೆ. ಹೊರಗಡೆ ಯಾವ ಕಡೆ ಬರ್ತೀವಿ ಯಾವ ಕಡೆ ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ. ರಾತ್ರಿ ಲೈಟಿಂಗ್ಸ್ ಇತ್ತು ನೋಡಿ ಶಿವ ಪಾರ್ವತಿಗೆ. ಈಗ ಲೈಟಿಂಗ್ಸ್ ಇಲ್ಲೇ ತೋರಿಸ್ತಾ ಇದ್ದೀನಿ. ಬೆಟ್ಟದ ಮೇಲೆ ಹೋಗುವಾಗ ನಾವು ಫೋನ್ ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ಹತ್ತಿರ ಹೋಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತೊಂದು ಬೆಟ್ಟ ಇತ್ತು, ಇಲ್ಲಿ ಫೋನ್ ತರೋದಕ್ಕೆ ಅಂತ ಹೋಗಿ 2 ಅವರ್ ಲೇಟ್ ಆಗಿದ್ದಕ್ಕೆ ನಾವು ಆ ಬೆಟ್ಟಕ್ಕೆ ಹೋಗೋದಕ್ಕಾಗಲಿಲ್ಲ. ನೀವು ಹೋದಾಗ ಹೋಗಿ. ಎಲ್ಲರೂ ಚಪ್ಪಲ್ ಹಾಕ್ಕೊಂಡು ಹೋಗಿದ್ರು. ನಾನು ಸ್ವಲ್ಪ ಹೇಳಿತ್ತು ಅಂತ ಹೇಳಿ ಬರೀ ಕಾಲಲ್ಲಿ ಹೋದೆ. ಬೆಳಗ್ಗೆ ಹೋದ್ವಿ ಅಲ್ವ, ಅದಕ್ಕೆ. ಆದರೆ ಆ ಕಡೆಯಿಂದ ಬರೋವಷ್ಟರಲ್ಲಿ ಹೆವಿ ಬಿಸಿಲು. ಆ ಬಿಸಿಲಲ್ಲಿ ಕಾಲಿಡೋದಕ್ಕಾಗ್ತಿಲ್ಲ, ಓಡಿ ಬಂದಿದ್ದಾಯಿತು. ಬೇರೆ ಕಡೆ ಎಲ್ಲೂ ಪ್ಲ್ಯಾನ್ ಇಲ್ಲದಿರೋದ್ರಿಂದ ಊರಿಗೆ ಬೇಗ ಹೋಗಿ ಸೇರ್ಕೋಬೇಕಾಗಿರೋದ್ರಿಂದ ಮತ್ತೆ ಗೋವಿಂದರಾಯನಪಟ್ಟಣಕ್ಕೆ ಬಸ್ಸಲ್ಲಿ ಬಂದು ಅಲ್ಲಿಂದ ಟಿಕೆಟ್ ತೊಗೊಂಡು ಟ್ರೈನ್ ಹತ್ತಿ ಕೂತ್ಕೊಂಡ್ವಿ. ಮೈಸೂರಿಗೆ ಬಸ್ ಇರಲ್ಲ ಈ ಟೈಮಿಂಗ್ಸ್ಗೆ, ಹಾಗಾಗಿ ಬೆಂಗಳೂರಿಗೆ ನಾವು ಟಿಕೆಟನ್ನು ತೊಗೊಂಡಿದ್ದೀವಿ. ನಾನು ಟ್ರೈನಲ್ಲಿ ಪ್ರಯಾಣ ಮಾಡೋದು ತುಂಬಾ ಕಡಿಮೆ, ಮಾಡೋದೇ ಇಲ್ಲ ಅಂತ ಅಂದ್ಕೋಬಹುದು. ಎಲ್ಲಿಗೂ ಹೋಗಲಿ ಬಸ್ಸಲ್ಲೇ ಓಡಾಡ್ತಿರ್ತೀನಲ್ವ, ತುಂಬ ದೂರಕ್ಕೆ ಎಲ್ಲೂ ಹೋಗಲ್ವಲ್ಲ. ತಿರುಪತಿ ದೇವರ 2 ಅವರಲ್ಲಾಗುತ್ತೆ ಅಂತ ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಹೋದ ತಕ್ಷಣ ಆಧಾರ್ ಬುಕ್ಕಿಂಗ್ ಮಾಡಿದ್ಮೇಲೆ ನನಗೆ 1 ದಿನದ ನಂತರ ಸ್ಲಾಟ್ ಕೊಟ್ಟಿದ್ರು. ಆ ಸ್ಲಾಟ್ ಹೋಗಿ ನಿಂತ್ಕೊಂಡಾಗ ಅವರು 2 ಅವರಲ್ಲಿ ದೇವ್ರ ದರ್ಶನ ಆಯಿತು. ದೇವರು ಕಣ್ ತುಂಬ ನೋಡಿದ್ದೀವಿ, ಕಣ್ ತಿನ್ಕೊಂಡಿದ್ದೀವಿ. ಆ 1.5 ದಿನ ನನಗೆ ಸ್ಲಾಟ್ ಆ 1.5 ದಿನ ಗ್ಯಾಪಲ್ಲಿ ನಾವು ಅಲ್ಲಿರೋ ಸುತ್ತಮುತ್ತ ಪ್ಲೇಸ್ಗಳನ್ನ ಗೋವಿಂದರಾಯಪಟ್ಟಣ, ರಂಗೂರು ಪದ್ಮಾವತಿ ಮತ್ತು ಇನ್ನೊಂದು 8 ಪ್ಲೇಸು, ಟೋಟಲ್ 9 ಪ್ಲೇಸ್ ಪದ್ಮಾವತಿ ದೇವಸ್ಥಾನ ಸೇರಿ 9 ಪ್ಲೇಸನ್ನು ಕವರ್ ಮಾಡಿದ್ದೀವಿ. 9 ಪ್ಲೇಸ್ ನೋಡಿ ನಂತರ ನಾವು ತಿರುಪತಿ ದೇವರನ್ನ ನೋಡಿದ್ದೀವಿ. ಅದರ ನಂತರ ಕಾಳಹಸ್ತಿಗೆ ಹೋಗಿ ಕಾಳಹಸ್ತಿ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಹೇಗಿತ್ತು ನೀವು ಬೇರೆಯವ್ರಿಗೆ? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ಗಳೆಲ್ಲ ಹೋಗಿರೋದ್ರಿಂದ ಸೌಖ್ಯವಾಗಿ ಹೋಗಿದ್ದೀವಿ. ಮನೆ ದೇವರು ವೆಂಕಟೇಶ್ವರ ತುಂಬ ಚೆನ್ನಾಗಿ ನೋಡಿದ್ದೀವಿ. ದೇವ್ರ ದರ್ಶನವೂ ಬೇಗ ಆಯಿತು. 10:30ಗೆ ನಿಂತ್ಕೊಂಡು 2:30 ಹೊರಗಡೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ಸಂಜೆ ಬಸ್ ಹತ್ತೋದವರು ರಾತ್ರಿ ಅಷ್ಟರಲ್ಲಿ ಬೆಂಗಳೂರಿಗೆ ಬಂದು ತಲುಪಿದ್ವಿ. ನಾನು ಮೊದಲೇ ಹೇಳ್ದಾಗೆ ಲಗೇಜ್ದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಎಲ್ಲರಿಗೂ. ನಾವು ಬೆಂಗಳೂರಿಗೆ ಬಂದು ಇಳಿದಾಗ 8:45 ಆಗಿತ್ತು. ರೈಲ್ವೆ ಸ್ಟೇಷನ್ ಅಂತೂ ಜನಗಳಿಂದ ತುಂಬ ಹೋಗಿತ್ತು.
ಪಾಪ ಎಲ್ಲದಕ್ಕಿಂತ ಅತಿ ಕಡಿಮೆ ದರ ಟಿಕೆಟ್ ಅಂತ ಅಂದ್ಕೊಂಡು ಅಥವಾ ಪ್ರಯಾಣದ ವೆಚ್ಚ ಕಡಿಮೆ ಬೀಳುತ್ತೆ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲ ಟ್ರೈನಲ್ಲೇ ಓಡಾಡ್ತಾರೆ. ಹೆಣ್ಮಕ್ಳಿಗೇನೋ ಉಚಿತ ಬಸ್ ಪ್ರಯಾಣ ಇದೆ, ಆದರೆ ಗಂಡು ಮಕ್ಳಿಗೆ ಇಲ್ಲ ಅಲ್ವಾ. ರೈಲ್ವೆ ಸ್ಟೇಷನಿಂದ ನಾವು ಮೆಜೆಸ್ಟಿಕ್ಗೆ ಟಿಕೆಟ್ ತೊಗೊಂಡ್ವಿ. ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಸ್ಯಾಟಲೈಟಿಗೆ ತೊಗೊಂಡ್ವಿ. ಹೊಟ್ಟೆ ತುಂಬ ಹಸಿವಾಗ್ತಿತ್ತು. ಇಲ್ಲಿ ಊಟ ತೊಗೊಂಡ್ವಿ. ಒಂದು ಊಟ ತೊಗೊಂಡು ನಾನು ಮತ್ತು ಶಾರು ಶೇರ್ ಮಾಡಿಕೊಂಡು ನಾವು ಬೆಂಗಳೂರಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಸ್ ಹತ್ತಿದಾಗ ರಾತ್ರಿ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ನಾವು ಶ್ರೀರಂಗಪಟ್ಟಣವನ್ನು ಬಂದು ತಲುಪುವಷ್ಟರಲ್ಲಿ 3:30 ಆಗಿತ್ತು. ಇಷ್ಟೊತ್ತಲ್ಲಿ ನಮ್ಮೂರಿಗೆ ಬಸ್ ಇಲ್ಲ, ಹಾಗಾಗಿ ಊರಿಂದ ಒಂದು ಆಟೋವನ್ನು ಬರೋದಕ್ಕೆ ಹೇಳಿದ್ವಿ. ಆ ಆಟೋದಲ್ಲಿ ಎಲ್ಲರೂ ಊರಿಗೆ ಜೋಪಾನವಾಗಿ ತಲುಪಿದ್ವಿ. ಇದು ನಮ್ಮ ಮಂತ್ರಾಲಯ ಮತ್ತು ತಿರುಪತಿಯ ಟ್ರಿಪ್ ಆಗಿತ್ತು. ನಮ್ಮ ಜೊತೆಗೆ ವಿಡಿಯೋ ಮೂಲಕ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ದೆ. ಹೇಗಿತ್ತು ಟ್ರಿಪ್ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಟ್ರಿಪ್ಪಿಂದ ಬಂದಮೇಲೆ ಮತ್ತೊಂದು ಸಲ ಅಮ್ಮನ ಅಡ್ಮಿಟ್ ಮಾಡ್ಕೊಂಡಿದ್ದಾಗ ಸಿಕ್ಕಿದ ಕಾಲೇಜ್ ಫ್ರೆಂಡು ಮಧು ಅಂತ. ಜೊತೆ ಕುತ್ಕೊಂಡು ಕಾಫಿ ಕುಡಿದ್ವಿ. ಒಂದು ಸೀರೆ ಕುಚ್ಚು ಹಾಕಿದ್ದೀನಿ, ಟೈಮ್ ಇರಲಿಲ್ಲ, ಬೇರೆ ಯಾರೋ ಹಾಕೊಡಿ ಅಂತ ಹೇಳಿದ್ರು. ರಾತ್ರಿ ಹೊತ್ತು ಕುತ್ಕೊಂಡು ಹಾಕಿದ್ದು. ಈ ವಿಡಿಯೋ ಸಪ್ರೇಟಾಗಿ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಮೂಲಕ ಪರಿಚಯ ಆಗಿ ಒಬ್ಬ ಒಳ್ಳೆ ಸ್ನೇಹಿತೆ ಆಗಿರುವಂತಹ ನಮ್ಮ ಲಲಿತಾ ಸಿಸ್ಟರ್ ಇವತ್ತು ನಮ್ಮ ಮನೆಗೆ ಬಂದಿದ್ದರು. ಅವ್ರು ಬಂದಿದ್ದು ತುಂಬಾ ಖುಷಿ ಆಯಿತು. ಇದಕ್ಕಿಂತ ಜಾಸ್ತಿ ಬೇರೆಯವರೆಲ್ಲ ತಂದಿದ್ದಾರೆ, ಇಲ್ಲ ಅಂತ ಅಲ್ಲ, ಬಟ್ ನನಗೆ ತುಂಬ ಪ್ರೀತಿಯಿಂದ ಎಲ್ಲೋ ದೂರದಲ್ಲಿ ಇದ್ದವರು ಪರಿಚಯ ಆಗಿ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಇದನ್ನು ನಾನು ವಿಡಿಯೋ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡೋರ ಕೈಯಲ್ಲಿ ಕಡಲೆ ಚಿಕ್ಕಿಯನ್ನು ಮಾಡಿಸ್ಕೊಂಡು ತಂದಿದ್ರು. ಅದು ಇನ್ನೂ ಖುಷಿ ಆಯಿತು. ಮೊದಲು ಪರಿಚಯ ಆಗಿ ತುಂಬ ಆತ್ಮೀಯರಾಗಿ ಕೊನೆಗೆ ಅಪರಿಚಿತರಾಗೋ ಈಗಿನ ಕಾಲದಲ್ಲಿ ಅವರು ನನಗೆ ಸಿಕ್ಕಿದಾಗಿಂದ ಇಲ್ಲಿವರೆಗೂ ಅದೇ ಪ್ರೀತಿ ನಂಬಿಕೆ ಉಳಿಸ್ಕೊಂಡಿರುವಂತಹ ಲಲಿತಾ ಸಿಸ್ಟರ್, ನಿಮಗೆ ಈ ಮೂಲಕ ಧನ್ಯವಾದ ಹೇಳಲೇಬೇಕು. ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಇಷ್ಟು ಒಳ್ಳೆ ಸ್ನೇಹಿತರನ್ನು ಕೊಟ್ಟಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.